ಫ್ರೆಂಡ್ಸ್, ವೈಕುಂಠ ಏಕಾದಶಿ ಮುಗಿತು. ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಬಂದ್ರಿ, ವ್ರತ ಮಾಡಿದ್ರಿ, ಉಪವಾಸ ಮಾಡಿದ್ರಿ. ದೇವರೇ ನನಗೆ ಒಳ್ಳೇದು ಮಾಡಪ್ಪ ಅಂತ ಹೇಳ್ಕೊಂಡು ಬೇಡ್ಕೊಂಡ್ರಿ. ಇನ್ನಾದರೂ ದೇವರು ನಿಮಗೆ ಒಳ್ಳೇದು ಮಾಡಬೇಕಾದ್ರೆ ನಮ್ಮ ಜೀವನದಲ್ಲಿ ಕೂಡ ಸ್ವಲ್ಪ ಚೇಂಜಸ್ ಮಾಡಬೇಕಲ್ಲ. ನಮ್ಮ ಜೀವನದಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದರೆ ಮಾತ್ರ ದೇವರು, ಅಂದರೆ ನಮ್ಮದು ಕಷ್ಟನೇ ಇಲ್ಲದೆ, ನಮ್ಮದು ಪರಿಶ್ರಮನೇ ಇಲ್ಲದೆ ದೇವರು ಒಳ್ಳೇದು ಮಾಡಬೇಕು ಅಂತ ಹೇಳಿದರೆ ತುಂಬ ಕಷ್ಟ. ಆ ಕಾರಣದಿಂದ ಇವತ್ತಿನ ವಿಡಿಯೋ ಉಂಟಲ್ಲ, ನಮ್ಮಂಥ ಹೆಣ್ಣು ಮಕ್ಕಳಿಗೋಸ್ಕರನೇ ನಾನು ಮಾಡ್ತಾ ಇರೋದು. ಏನಂತ ಹೇಳಿದರೆ, ಕೆಲವರು ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಪರಿಸ್ಥಿತಿ ಉಂಟಂತ ಹೇಳ್ಕೊಂಡು ಹೇಳಿದರೆ, ಬೆಳಿಗ್ಗೆ ಎದ್ದು ಕೂಡಲೇ ಮನೆಯೆಲ್ಲ ಕೆಲಸ ಮಾಡು, ನೆಲ ಒರೆಸು, ಗುಡಿಸು, ಮಕ್ಕಳಿಗೆ ರೆಡಿ ಮಾಡು, ಗಂಡನಿಗೆ ರೆಡಿ ಮಾಡು, ಆಫೀಸ್ಗೆ ಕಳಿಸು, ಮಕ್ಕಳಿಗೆ ಸ್ಕೂಲ್ಗೆ ಕಳಿಸು, ಆಮೇಲೆ ಪುನಃ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡು, ರಾತ್ರಿ ಊಟಕ್ಕೆ ರೆಡಿ ಮಾಡು, ಆಮೇಲೆ ಮಕ್ಕಳಿಗೂ ಮಲಗಿಸು, ನೀವು ಮಲಗು. ಇಷ್ಟರಲ್ಲೇ ನಮ್ಮ ಜೀವನ ಮುಗಿದು ಹೋಗ್ತದೆ. ಈ ರೀತಿ ಯಾರೆಲ್ಲ ಮಾಡ್ತೀರೋ ನೋಡಿ, ಅಂಥವರಿಗೋಸ್ಕರ ನಾನು ಈ ವಿಡಿಯೋ ಮಾಡ್ತಿರೋದು. ಅಂಥವ್ರು ಮನೆಯಲ್ಲೇ ಕೂತುಂಟಲ್ಲ, 10,000ದಿಂದ ಪ್ರತಿ ತಿಂಗಳು, ಆಯಿತಾ, ವರ್ಷಕ್ಕೆ ಅಲ್ಲ, ಪ್ರತಿ ತಿಂಗಳು 10,000ದಿಂದ 50,000 ದುಡಿಯೋದು ಹೇಗೆ ಅಂತ ಹೇಳ್ಕೊಂಡು ನಾನು ಈ ವಿಡಿಯೋದಲ್ಲಿ ಹೇಳಿಕೊಡ್ತೇನೆ. ಹೆಣ್ಣು ಮಕ್ಕಳು ದುಡಿತಾ ಇದ್ರೇ ಚಂದ, ಆಯಿತಾ, ನೋಡಲಿಕ್ಕೆ. ಎರಡನೇದೇನಂತ ಹೇಳಿದರೆ, ಹೆಣ್ಣು ಮಕ್ಕಳು ಉಂಟಲ್ಲ, ಇಂಡಿಪೆಂಡೆಂಟ್ ಆಗಿ ಜೀವನ ಮಾಡೋದು ಕೂಡ ಕಲಿಬೇಕು. ಪ್ರತಿ ಒಂದಕ್ಕೂ ಕೂಡ ಗಂಡನ ಬಳಿ ಕೈ ಚಾಚುವುದನ್ನು, ಇಷ್ಟು ದಿವಸ ಕೈ ಚಾಚ್ತಾ ಇದ್ದರೆ ಇನ್ನಾದರೂ ಸ್ಟಾಪ್ ಮಾಡಿ. ನಿಮಗೆ ಎಷ್ಟು ಬೇಕು ನೋಡಿ ಖರ್ಚಿಗೆ, ಪ್ರತಿ ತಿಂಗಳು ಅಷ್ಟು ಸಂಪಾದನೆ ಮಾಡುವ ಶಕ್ತಿ ನಿಮಗೆ ಉಂಟು. ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ ಉಂಟು. ನಿಮಗೆ ವಯಸ್ಸಾಗಿದೆ, ಚಿಕ್ಕ ವಯಸ್ಸು, ಅದೆಲ್ಲ ಏನು ಬೇಡ, ಆಯಿತಾ. ನಿಮಗೆ ಉಂಟಲ್ಲ, ಇದು ಮಾತಾಡಲಿಕ್ಕೆ ಬರ್ತದೆ ಅಂತ ಹೇಳ್ಕೊಂಡಾದರೆ, ಅಂದರೆ ನಿಮಗೆ ಮಾತಾಡುವಷ್ಟು ಶಕ್ತಿ ಉಂಟು ಅಂತ ಹೇಳ್ಕೊಂಡಾದರೆ ಉಂಟಲ್ಲ, ನೀವು ಯಾವ ವಯಸ್ಸಿನವರು ಬೇಕಾದರೆ ಆಗಿರಿ, ನೀವು ನಿಮ್ಮ ಸಂಪಾದನೆಯನ್ನು ನೀವೇ ಮನೆಯಲ್ಲಿ ಆರಾಮಾಗಿ ದುಡಿಬೋದು. ಹೊರಗಡೆ ಕೆಲಸ ಮಾಡಬೇಕಂತ ಇಲ್ಲ, ಬಿಸಿಲಿಗೆ ಕೆಲಸ ಮಾಡಬೇಕಂತ ಇಲ್ಲ. ಹೊರಗಡೆ ಕೆಲಸ ಮಾಡುವಾಗ ಏನಾದರೂ ಒಂದು ತಪ್ಪು ಎಲ್ಲ ಆದರೆ ಉಂಟಲ್ಲ, ಬಾಯಿಗೆ ಬಂದಾಗೆ ಬೈಗಳು ಕೇಳಿಸ್ಕೊಳ್ಬೇಕಂತ ಇಲ್ಲ. ನೀವು ಮನೆಯಲ್ಲೇ ಕೂತ್ಕೊಂಡು ಉಂಟಲ್ಲ, ಆರಾಮವಾಗಿ ದುಡಿದು ಜೀವನವನ್ನು ನೀವು ನೋಡಿಕೊಳ್ಳುವ ಹಾಗೆ, ಅದರ ಜೊತೆಗೆ ಕೂಡ ಸೇವಿಂಗ್ ಮಾಡಿ. ನಿಮಗೆ ಯಾವುದೆಲ್ಲ ವಸ್ತು ಇಷ್ಟ ನೋಡಿ, ಬಟ್ಟೆ ಮೇಲೆ ಜಾಸ್ತಿ ಇನ್ವೆಸ್ಟ್ ಮಾಡಲಿಕ್ಕೆ ಹೋಗ್ಬೇಡಿ. ನಾನು ಪ್ರತಿ ಸಲ ಹೇಳ್ತೇನೆ, ನಿಮಗೆ ಬೇಕಾಗಿದ್ದ ವಸ್ತುಗಳು, ಅಗತ್ಯ ಇರುವ ವಸ್ತುಗಳು ಅಥವಾ ಒಡವೆ, ಅದರ ಮೇಲೆಲ್ಲ ಇನ್ವೆಸ್ಟ್ ಮಾಡಿದರೆ ಉಂಟಲ್ಲ ನಿಮಗೆ ಒಳ್ಳೆಯದು. ನೀವು ದುಡಿದಿದ್ದು ದುಡ್ಡೆಲ್ಲ ಬಟ್ಟೆಗೆ ಹಾಕ್ತೇನೆ ಅಂತ ಹೇಳಿದರೆ ಉಂಟಲ್ಲ, ನಿಮಗೆ ಕಡೆಗೆ ಪುನಃ ಉಂಟಲ್ಲ 60 ವರ್ಷ ಆದ ನಂತರ ಏನೂ ಆಗೋದಿಲ್ಲ. ಆ ಕಾರಣಕ್ಕೆ ಹೇಳಿದ್ದು, ನೀವು ಇವತ್ತಿಂದನೇ, ಈ ಹೊಸ ವರ್ಷದಿಂದನೇ ಆಲೋಚನೆ ಮಾಡಬೇಕು. ಏನಂತ ಹೇಳಿದರೆ, ನಾನು ಗಂಡನ ಬಳಿ 1 ರೂಪಾಯಿ ಕೂಡ ಕೈ ಚಾಚುತ್ತಿಲ್ಲ, ನನ್ನ ಸ್ವಂತ ಸಂಪಾದನೆ ನಾನು ಮಾಡ್ಕೊಳ್ತೇನೆ, ಮನೆಯಲ್ಲೇ ಕೂತು, ಆಯಿತಾ, ಹೊರಗಡೆ ಎಲ್ಲೂ ಹೋಗೋದೆ, ಮನೆಯಲ್ಲೇ ಕೂತು ನನ್ನ ಸಂಪಾದನೆ ಮಾಡ್ಕೊಳ್ತೇವೆ ಅಂತ ಹೇಳ್ಕೊಂಡು ನೀವು ದೃಢ ನಿರ್ಧಾರ ಮಾಡಿ. ಇವಾಗ ನಾನು ಕೆಲಸವನ್ನು ಹೇಳ್ತಾ ಹೋಗ್ತೇನೆ ನೋಡಿ. ಮನೆಯಲ್ಲೇ ಕೂತ್ಕೊಂಡು ಆರಾಮವಾಗಿ ಮಾಡುವ ಕೆಲಸ ಯಾವುದು ಅಂತ ಹೇಳ್ಕೊಂಡು, ಮೊದಲು ನಾವು ಸಮಯವನ್ನು ಯುಟಿಲೈಸ್ ಮಾಡೋದು ಕಲಿಬೇಕು. ಏನಂತ ಹೇಳಿದರೆ, ನೀವು ಬೆಳಿಗ್ಗೆಯಿಂದ ಕೆಲಸ ಮಾಡ್ತಾ ಇರ್ತೀರ, ಬೆಳಿಗ್ಗೆ ನಿಮಗೆ ಮಕ್ಕಳಿಗೆ ರೆಡಿ ಮಾಡಲೇಬೇಕು. ಮಕ್ಕಳಿಗೆ ರೆಡಿ ಮಾಡದೆ ಆಗೋದಿಲ್ಲ. ಗಂಡನಿಗೆ ಕೆಲಸ ಮಾಡುವಾಗ ಬಾಕ್ಸ್ ಕಟ್ಟಬೇಕು ಅಥವಾ ಗಂಡನಿಗೆ ರೆಡಿ ಮಾಡಬೇಕು. ಪ್ರತಿಯೊಂದು ಕೂಡ ಕೆಲಸ ಮಾಡಿ ನೀವು ಟೈಮ್ ಇಟ್ಕೊಳ್ಬೇಕು. ಏನಂತ ಹೇಳಿದರೆ, ನಿಮಗೆ ಯಾವ ಟೈಮಲ್ಲಿ ಫ್ರೀ ಇರ್ತೀರಾ ಅಂತ ಹೇಳ್ಕೊಂಡು ನೀವು ನೋಡ್ಕೋಬೇಕು. ನೀವು ಮಕ್ಕಳು 4 ಗಂಟೆಗೆ ಮನೆಗೆ ಬಂದರೆ ಮಕ್ಕಳಿಗೆಲ್ಲ ಟಿಫನ್ ಎಲ್ಲ ಕೊಟ್ಟು, ಸಾಯಂಕಾಲ ಎಲ್ಲ ಕೊಟ್ಟು, ಸ್ನ್ಯಾಕ್ಸ್ ಎಲ್ಲ ಕೊಟ್ಟು, ಆಮೇಲೆ ನಿಮಗೆ 5 ಗಂಟೆಯಿಂದ 6 ಗಂಟೆ ತನಕ ಫ್ರೀ ಇರ್ತೀರಲ್ವ ಸಾಯಂಕಾಲ. ಆ ಟೈಮನ್ನು ನೀವು ಇದು ಯೂಸ್ ಮಾಡ್ಕೊಳ್ಬೇಕು, ಆಯಿತಾ. ನೀವು ನಿಮ್ಮ ಸಂಪಾದನೆ ಮಾಡಲಿಕ್ಕೆ. ಇಲ್ಲದಿದ್ದರೆ ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದರೆ, ಬೆಳಿಗ್ಗೆ 11 ಗಂಟೆ ಒಳಗಡೆ ಎಲ್ಲ ಕೆಲಸ ಮುಗಿಸಿರ್ತಾರೆ ಹೆಣ್ಣು ಮಕ್ಕಳು. ಅದರ ನಂತರ ಮಕ್ಕಳು ಬರೋದು ಲೇಟ್ ಆಗ್ತದೆ, ಗಂಡ ಸಾಯಂಕಾಲ ಬರ್ತಾರಲ್ವ. ಆವಾಗ ಏನು ಮಾಡಿ ಅಂತ ಹೇಳಿದರೆ, ನಿಮಗೆ 11 ಗಂಟೆ ನಂತರ ಫ್ರೀ ಇರ್ತಿರಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಮಾಡುವ ಬದಲು ಆ ಸಮಯವನ್ನು ನೀವು ಈ ಹಣ ಸಂಪಾದನೆ ಮಾಡಲಿಕ್ಕೆ, ಮನೆಯಲ್ಲೇ ಕೂತು ಸಂಪಾದನೆ ಮಾಡಬೇಕು ಅಂತ ಹೇಳಿದಲ್ಲ, ಅದು ಹೇಗೆ ಅಂತ ಹೇಳ್ಕೊಂಡು ನೀವು ನೋಡಬೇಕು. ಇವಾಗ ಕೆಲವು ಹೆಣ್ಣು ಮಕ್ಕಳಿಗೆ ಯಾವ ಥರ ಇರ್ತದೆ ಅಂತ ಹೇಳಿದರೆ, ಎಜುಕೇಟೆಡ್ ಆಗಿರಲಿ ಅಥವಾ ಆಗದೇ ಇರಲಿ, ತುಂಬ ಭಾಷೆ ಬರ್ತದೆ, ಆಯಿತಾ. ಕೆಲವರಿಗೆ ತುಂಬ, ಅಂದರೆ ಕನ್ನಡ ಬರ್ತದೆ. ಇವಾಗ ಕೆಲವರಿಗೆ ಅಂದರೆ, ಇವಾಗ ನನಗೆ ಉಂಟಲ್ಲ, ತುಳು ಕಲಿಬೇಕು ಅಂತ ಹೇಳ್ಕೊಂಡು ಇಷ್ಟ, ಆದರೆ ನನಗೆ ತುಳು ಬರೋದಿಲ್ಲ. ತುಳು ಕಲಿಬೇಕು ಅಂತ ಹೇಳ್ಕೊಂಡು ಆದರೆ ನಾನು ಏನು ಮಾಡ್ತೇನೆ ಅಂತ ಹೇಳಿದರೆ, ಒಂದು ವಿಡಿಯೋ ನೋಡ್ತೇನೆ, ಆಯಿತಾ, ತುಳು ಹೇಗೆ ಕಲಿಯೋದು, ತುಳು ಮಾತಾಡೋದು ಹೇಗೆ ಅಂತ ಹೇಳ್ಕೊಂಡು. ಅದೇ ರೀತಿ ಇಂಗ್ಲೀಷು, ಹಿಂದಿ, ತಮಿಳು, ತೆಲುಗು, ಹೀಗೆ ತುಂಬ ಭಾಷೆ ಬರುವ ಹೆಣ್ಣು ಮಕ್ಕಳು ತುಂಬ ಜನ ಇದ್ದಾರೆ. ನಮ್ಮದು ಕೊಂಕಣಿ, ಮರಾಠಿ, ಆ ಥರ ಎಲ್ಲದೂ ಕೂಡ ಮಾತಾಡೋರು ಇರ್ತಾರೆ. ಕೆಲವರಿಗೆ ಆ ಭಾಷೆ ಕಲಿಬೇಕು ಅಂತ ಹೇಳ್ಕೊಂಡು ಆಸೆ ಇರ್ತದೆ. ನಿಮಗೆ ಆ ಥರ ಬೇರೆ ಬೇರೆ ಭಾಷೆ ಮಾತಾಡಲಿಕ್ಕೆ ಬರ್ತದೆ ಅಂತ ಹೇಳಿದರೆ, ಸ್ಟಾರ್ಟಿಂಗಿಂದ, ಅಂದರೆ ನಿಮ್ಗೆ ಈಗ ಇಂಗ್ಲೀಷ್, ಈಗ ನಾವು ಕೋರ್ಸ್ ಹೇಗೆ ಮಾಡ್ತೇವೆ ನೋಡಿ, ಇದು ಮಾತಾಡಲಿಕ್ಕೆ, ಅದೇ ರೀತಿಯಲ್ಲಿ ನಿಮಗೆ ತಿಳಿದಿರುವ ಭಾಷೆಯನ್ನು ಕೂಡ ಆ ಥರ ನೀವು ಆನ್ಲೈನಲ್ಲಿ ಕ್ಲಾಸ್ ತೆಗೆದುಕೊಳ್ಬೋದು, ಆಯಿತಾ. ಇವತ್ತು ಇಷ್ಟು ಅಂತ ಹೇಳ್ಕೊಂಡು ಆನ್ಲೈನಲ್ಲಿ ಕ್ಲಾಸ್ ತಗೊಳ್ಬೋದು. ಇದು 95% ವರ್ಕ್ ಆಗುತ್ತೆ, ಆಯಿತಾ. ನೀವು ಆನ್ಲೈನಲ್ಲಿ
ಕ್ಲಾಸ್ ತೊಗೊಂಡ್ರೆ 95% ವರ್ಕ್ ಆಗುತ್ತೆ ನಿಮಗೆ. ಆಮೇಲೆ ಏನಾಗುತ್ತೆ ಅಂತ ಹೇಳಿದರೆ ಕೈ ತುಂಬ ಹಣ ಕೂಡ ಸಂಪಾದನೆ ಮಾಡ್ತಾರೆ. ಅಂದರೆ ಇದು ಆನ್ಲೈನಲ್ಲಿ ಉಂಟಲ್ಲ, ಪೇ ಮಾಡಲಿಕ್ಕೆ ಇರ್ತದೆ, ಇಷ್ಟು ತಿಂಗಳಿಗೆ ಇಷ್ಟು ಅಂತ ಹೇಳ್ಕೊಂಡು ಪೇ ಮಾಡಲಿಕ್ಕೆ ಇರ್ತದೆ. ಅದೇ ರೀತಿ ನಿಮಗೆ ಇದು ಬೇರೆ ಎಲ್ಲ ಭಾಷೆ ಎಲ್ಲ ಬರುವುದಿಲ್ಲ. ನಾನು ಬೇರೆ ಸ್ಕೂಲ್ದು ಅಂದರೆ ಮಕ್ಕಳಿಗೆಲ್ಲ ಎಜುಕೇಷನ್ ಬಗ್ಗೆ ಹೇಳಿಕೊಡ್ತೇನೆ ಅಂತ ಹೇಳ್ಕೊಂಡು ಆದರೂ ಕೂಡ ನೀವು ಆನ್ಲೈನಲ್ಲಿ ಟ್ಯೂಷನ್ ಮಾಡ್ಬೋದು ಆಯಿತಾ. ಆನ್ಲೈನಲ್ಲಿ ಟ್ಯೂಷನ್ ಮಾಡಿದರೂ ಕೂಡ ನಿಮಗೆ ಪೇಮೆಂಟ್ ಅಂದರೆ ನಿಮಗೆ ಇದು ಬೇರೆ ಮಕ್ಕಳಿಗೆ ಓದಿಸಿದರೆ ಎಷ್ಟು ಪೇಮೆಂಟ್ ಬರ್ತದೆ ನೋಡಿ, ಅಷ್ಟೇ ಪೇಮೆಂಟ್ ಆನ್ಲೈನಲ್ಲಿ ಕೂಡ ಸಿಗ್ತದೆ. 500 ರೂಪಾಯಿಂದ ಒಂದು ಮಕ್ಕಳಿಗೆ 1,000, 1,500, 2,000 ಕೂಡ ಚಾರ್ಜ್ ಮಾಡ್ಬೋದು ನೀವು ಮನೆಯಲ್ಲೇ ಕೂತ್ಕೊಂಡು ನೋಡಿ. ಆದರೆ ನೀವು ನೆನ್ಪಿಟ್ಕೊಳ್ಬೇಕು ಏನಂತ ಹೇಳಿದರೆ, ನೀವು ಹೇಳಿರುವ ಪಾಠ ಹೇಳಿಕೊಡ್ತೀರ ನೋಡಿ ಪಾಠ, ಆ ಪಾಠ ಆ ಮಕ್ಕಳಿಗೆ ಆಯಿತಾ, ಆ ಸ್ಟೂಡೆಂಟ್ಗಳಿಗೆ ಆಯಿತಾ ಚೆಂದಾಗಿ ಅರ್ಥ ಆಗಬೇಕು. ಅರ್ಥ ಆಗಲಿಲ್ಲ ಅಂತ ಹೇಳಿದರೆ ಇವತ್ತು ಕ್ಲಾಸಿಗೆ ಬರ್ತಾರೆ, ನಾಳೆಯಿಂದ ಕ್ಲಾಸಿಗೆ ಬರುವುದಿಲ್ಲ, ಆ ಥರ ಪ್ರಾಬ್ಲಮ್ ಆಗ್ತದೆ. ಆಗ ನಿಮಗೆ ಏನು ಸಿಗುವುದಿಲ್ಲ. ಈಗಿನ ಪರಿಸ್ಥಿತಿ ಯಾವ ಥರ ಆಗಿದೆ ಅಂತ ಹೇಳಿದರೆ, ಸ್ಕೂಲಲ್ಲಿ ಹೇಳಿಕೊಟ್ಟಿದ್ದು ಮಕ್ಕಳಿಗೆ ಅರ್ಥ ಆಗೋದಿಲ್ಲ ಆಯಿತಾ. ಆವಾಗ ಏನು ಮಾಡ್ತಾರೆ, ಟ್ಯೂಷನ್ಗೆ ಹೋಗಲೇಬೇಕಾದ ಪರಿಸ್ಥಿತಿ ಇರ್ತದೆ. ಕೆಲವರಿಗೆ ಮಕ್ಕಳಿಗೆ ಟ್ಯೂಷನ್ಗೆ ಕೂಡ ಹೇಳಿಕೊಟ್ಟಿದ್ದು ಕೂಡ ಅರ್ಥ ಆಗೋದಿಲ್ಲ ಆಯಿತಾ. ಅದರಲ್ಲಿ ತುಂಬ ಜನ ಮಕ್ಕಳಿರ್ತಾರೆ. ಆವಾಗ ಅವರು ಟ್ಯೂಷನಲ್ಲಿ ಟೀಚರ್ ಯಾವ ಮಕ್ಕಳಿಗೆ ಅಂತ ಹೇಳ್ಕೊಂಡು ಹೇಳಿಕೊಡ್ತಾರಲ್ವ, ಒಂದೇ 7th ಹೇಳಿಕೊಡ್ದ, 8th ಹೇಳಿಕೊಡ್ದ, 9th ಹೇಳಿಕೊಡ್ದ, 10th ಹೇಳಿಕೊಡ್ದ, ಅವರಿಗೆ ಕೂಡ 2 ಗಂಟೆಯಲ್ಲಿ ಎಷ್ಟು ಜನರಿಗೆ ಹೇಳಿಕೊಡ್ಲಿಕ್ಕೆ ಆಗ್ತದೆ. ಅದ್ರ ಬದಲು ನೀವು ಆನ್ಲೈನಲ್ಲಿ ಈ ಥರ ಟ್ಯೂಷನ್ ಮಾಡಿದರೆ, ನೀವು ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ತನಕ ಒಂದು ಕ್ಲಾಸ್ ತೊಗೊಳ್ತೇನೆ, ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ತನಕ ಒಂದು ಕ್ಲಾಸ್ ತೊಗೊಳ್ತೇನೆ, ಆ ಥರ ಮಾಡಿದರೂ ಕೂಡ ನಿಮಗೆ ಒಳ್ಳೆ ಪೇಮೆಂಟ್ ಆನ್ಲೈನಲ್ಲಿ ಸಿಗ್ತದೆ. ಇವಾಗ ಎರಡನೇದು ಏನಂತ ಹೇಳಿದರೆ, ಇದು ಕೂಡ ಆನ್ಲೈನಲ್ಲೇ ಮಾಡುವಂಥದ್ದು. ಅದು ಯಾವುದು ಅಂತ ಹೇಳಿದರೆ ಕುಕ್ಕಿಂಗ್ ಕೋರ್ಸ್ ಆಯಿತಾ. ಕುಕ್ಕಿಂಗ್ ಕೋರ್ಸ್ ಅಂತ ಹೇಳಿದರೆ ನಿಮಗೆ ತುಂಬ ಜನ ಹೆಣ್ಣು ಮಕ್ಕಳು ಬರ್ತಾರೆ, ತುಂಬ ಬೇರೆ ಬೇರೆ ಥರದ ಅಡುಗೆಗಳನ್ನು ಕಲಿಬೇಕು ಅಂತ ಹೇಳ್ಕೊಂಡು ತುಂಬ ಜನ ಹೆಣ್ಣು ಮಕ್ಕಳಿಗೆ ಇಂಟ್ರೆಸ್ಟ್ ಇರ್ತದೆ. ಅವರೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದರೆ, ನಿಮ್ಮ ಆನ್ಲೈನ್ಗೆ ಪೇ ಮಾಡಿ, ಇಷ್ಟು ಅಮೌಂಟ್ ಅಂತ ಹೇಳ್ಕೊಂಡು ಪೇ ಮಾಡಿ ನಿಮಗೆ ಬರ್ತಾರೆ ಆಯಿತಾ, ಕಲೀಲಿಕ್ಕೋಸ್ಕರ ಬರ್ತಾರೆ. ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಮಾಮೂಲಿ ಅಡುಗೆ ಮಾಡ್ತಾರೆ ನೋಡಿ, ಅನ್ನ ಸಾರು, ಅನ್ನ ರಸಮ್, ಅದೆಲ್ಲ ಹೇಳಿಕೊಡ್ಲಿಕ್ಕೆ ಹೋಗ್ಬಿಡಿ. ಪಲ್ಯ ಅದೆಲ್ಲ ಎಲ್ಲರಿಗೂ ಕೂಡ ಮಾಡಲಿಕ್ಕೆ ಬರ್ತದೆ. ನಿಮಗೆ ಯಾರಿಗೂ ಗೊತ್ತೇ ಇಲ್ಲದಿರುವಂತಹದ್ದು ಅಂದರೆ, ಇವಾಗ ನಮ್ಮದು ಕರ್ನಾಟಕ ಬಿಟ್ಟು ಬೇರೆ ಕಡೆದು ಯಾವ ಥರದ್ದೆಲ್ಲ ಅಡುಗೆ ಮಾಡ್ತಾರೆ ನೋಡಿ, ಅದನ್ನು ಹೇಳಿಕೊಡ್ಬೇಕು. ಚೈನೀಸ್ ಹೇಳಿಕೊಡ್ಬೇಕು, ಕಾಂಟಿನೆಂಟಲ್ ಆಗಬೇಕು, ಹೀಗೆ ನಿಮಗೆ ಬೇರೆ ಬೇರೆ ಆಯಿತಾ. ನಿಮಗೆ ಮಾಮೂಲಿ ನಮಗೆ ಬರುವಂತಹ ಅಡುಗೆಗಳನ್ನು ತೋರಿಸಿದರೆ ನಿಮಗೆ ಯಾರು ಕೂಡ ಸ್ಟೂಡೆಂಟ್ಗಳು ಸಿಗುವುದಿಲ್ಲ, ನಿಮಗೆ ಹಣ ಕೂಡ ಸಿಗುವುದಿಲ್ಲ. ಅವರಿಗೆ ಗೊತ್ತಿಲ್ಲದೆ ಇರುವಂತಹ ಅಡುಗೆಯನ್ನು ನೀವು ಹೇಳಿಕೊಟ್ರೆ, ಅದು ಕೂಡ ನೀವು ಸುಲಭವಾಗಿ ಅರ್ಥ ಆಗಿ ಬಿಡಿಸಿ ಹೇಳಿಕೊಟ್ರೆ ಉಂಟಲ್ಲ, 100% ನಿಮಗೆ ಇದು ಕೆಲಸ ಕೂಡ ವರ್ಕ್ ಆಗುತ್ತೆ. ತುಂಬ ಜನ ನಿಮಗೆ ಇದರಿಂದ ಬರ್ತಾರೆ ಆಯಿತಾ. ಈ ಥರ ಮಾಡಿದ್ರೆ ಉಂಟಲ್ಲ, ಕೋರ್ಸ್ ಮಾಡಿದರೆ ಬರ್ತಾರೆ. ತುಂಬ ಜನ ಇರ್ತಾರಲ್ವ ಅಡುಗೆ ಕಲಿಬೇಕು ಅಂತ ಹೇಳ್ಕೊಂಡು ಇಷ್ಟ ಹೇಳುವವರು. ಆದ ಕಾರಣಕ್ಕೆ ಇದನ್ನು ನೀವು ಟ್ರೈ ಮಾಡ್ಬೋದು. ಜೊತೆಗೆ ಬುಕ್ ಕೂಡ ಹಾಗೆ ನಿಮಗೆ ಅಂದರೆ ಆನ್ಲೈನ್ ಕ್ಲಾಸೆಲ್ಲ ತೊಗೊಳ್ಳಿಕ್ಕೆ ಭಯ ಆಗ್ತದೆ ಅಂತ ಹೇಳಿದರೆ, ನಿಮಗೆ ಹೊಸ ಅಡುಗೆ ಎಲ್ಲ ಬಂದರೆ ನೋಡಿ, ಅದನ್ನು ಬುಕ್ ರೀತಿಯಲ್ಲಿ ಬರೆದು ಕೂಡ ಅದನ್ನು ನೀವು ಸೇಲ್ ಮಾಡ್ಬೋದು. ಇದರಿಂದ ಕೂಡ ನಿಮಗೆ ಪ್ರತಿ ತಿಂಗಳು ಹಣ ಬರ್ತದೆ. ಇವಾಗ ಮೂರನೇದು ಏನಂತ ಹೇಳಿದರೆ, ಇದಕ್ಕೆ ಅಂತೂ ನೀವು 0 ಇನ್ವೆಸ್ಟ್ಮೆಂಟ್ ಆಯಿತಾ, 1 ರೂಪಾಯಿ ಇನ್ವೆಸ್ಟ್ ಮಾಡಬೇಕಂತ ಇಲ್ಲ ಆಯಿತಾ. ಅದು ಯಾವುದು ಅಂತ ಹೇಳಿದರೆ ಯೂಟ್ಯೂಬ್ ಆಯಿತಾ. ಯೂಟ್ಯೂಬ್ ಮಾಡಲಿಕ್ಕೆ ನೀವು 1 ರೂಪಾಯಿ ಕೂಡ ಹಣ ಖರ್ಚು ಮಾಡಬೇಕು ಅಂತ ಇಲ್ಲ. ನಿಮಗೆ ಯಾವ ಪರ್ಟಿಕ್ಯುಲರ್ ವಿಷಯದ ಬಗ್ಗೆ ನಿಮಗೆ ನಾಲೆಜ್ ಇದೆ ನೋಡಿ, ಆ ವಿಷಯದ ಬಗ್ಗೆ ನೀವು ಮಾತಾಡಬೇಕು ಆಯಿತಾ. ಏನಂತ ಹೇಳಿದರೆ, ನೀವು ವ್ಲಾಗ್ ಮಾಡಲಿಕ್ಕೆ ಇಷ್ಟ ಉಂಟು, ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ, ವ್ಲಾಗ್ ಮಾಡಿದರೆ ತುಂಬ ಹಣ ಸಿಗ್ತದೆ ಆಯಿತಾ. ಬರೀ ವ್ಲಾಗ್ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ, ನಿಮಗೆ ಬೇರೆ ಬೇರೆಯವರು ಉಂಟಲ್ಲ, ಇದು ಪ್ರಮೋಷನ್ ವಿಡಿಯೋಗಳನ್ನು ಕೂಡ ಕೊಡ್ತಾರೆ. ಪ್ರಮೋಷನ್ ವಿಡಿಯೋದಿಂದಲೇ ನೀವು ತಿಂಗಳಿಗೆ ಲಕ್ಷದಲ್ಲಿ ಸಂಪಾದನೆ ಮಾಡಬಹುದು. ಒಂದು ತಿಂಗಳಿಗೆ ಒಂದು 4-5 ಪ್ರಮೋಷನ್ ವಿಡಿಯೋ ಬಂತು ಅಂತ ಹೇಳಿದರೆ ಉಂಟಲ್ಲ, ನಿಮ್ಮ ಜೀವನ ಉಂಟಲ್ಲ, ಇಡೀ ವರ್ಷದ ಜೀವನ 1 ತಿಂಗಳಲ್ಲಿ ಅಂದರೆ ಇಡೀ ವರ್ಷ ಸಂಪಾದನೆ ಮಾಡೋದು ಉಂಟಲ್ಲ, 1 ತಿಂಗಳಲ್ಲಿ ಸಂಪಾದನೆ ಮಾಡ್ಬೋದು. ಅಷ್ಟು ಹಣ ಯೂಟ್ಯೂಬಲ್ಲಿ ಬರ್ತದೆ ಆಯಿತಾ. ಪ್ರತಿಯೊಬ್ಬರಿಗೂ ಕೂಡ ಸಿಗ್ತದೆ ಅಂತ ಹೇಳ್ಕೊಂಡು ನಾನು ಗ್ಯಾರಂಟಿ ಹೇಳೋದಿಲ್ಲ. ಆದರೆ ನೀವು ಕಷ್ಟಪಟ್ಟು ದುಡಿದ್ರೆ ಉಂಟಲ್ಲ, ಅಂದರೆ ಕಷ್ಟಪಟ್ಟು ನೀವು ಇದಕ್ಕೆ ನೀವು ಟೈಮ್ ಸ್ಪೆಂಡ್ ಮಾಡಿದರೆ ಖಂಡಿತ ನಿಮಗೆ ಯೂಟ್ಯೂಬಲ್ಲಿ ತುಂಬ ಹಣ ಸಂಪಾದನೆ ಮಾಡ್ಬೋದು. ಇವಾಗ ತುಂಬ ಜನ ಎಣಿಸ್ಕೊಳ್ತಾರೆ ಏನಂತ ಹೇಳಿದ್ರೆ, ನನಗೆ ಕೂಡ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು, ನನಗೆ ಯಾವ ವಸ್ತು ತೊಗೊಳ್ಬೇಕು ಅಂತ. ನೀವು ಯಾವ ವಸ್ತು ಕೂಡ ತೊಗೊಳ್ಳೋದು ಬೇಡ. ನಿಮ್ಮ ಹತ್ರ ಇವಾಗ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದರೆ ಒಂದು ಮೊಬೈಲ್ ಇದ್ದೇ ಇರ್ತದೆ ಆಯಿತಾ. ಮೊಬೈಲ್ ಇದ್ದರೂ ನೀವು ಒಂದ್ಸಲ ವಿಡಿಯೋ ಮಾಡಿ ನೋಡಿ, ಅದರಲ್ಲಿ ನಿಮ್ಮದು ವಾಯ್ಸ್ ಕರೆಕ್ಟಾಗಿ ಕ್ಲಿಯರ್ ಆಗಿ ಬರ್ತದ ಅಂತ ಹೇಳ್ಕೊಂಡು ನೋಡಿ. ವಾಯ್ಸ್ ಕರೆಕ್ಟಾಗಿ ಕೇಳಿಸ್ತಾ ಉಂಟು ಅಂತ ಹೇಳ್ಕೊಂಡು ಆದರೆ ನಿಮಗೆ ಮೈಕ್ ತಗೊಳ್ಳುವ ಅವಶ್ಯಕತೆ ಕೂಡ ಇಲ್ಲ ಆಯಿತಾ. ವಾಯ್ಸ್ ಕೇಳಲಿಲ್ಲ ಅಂತ ಹೇಳಿದರೆ ಮಾತ್ರ ನೀವು ಮೈಕ್ ತೊಗೊಳ್ಬೇಕಾಗತ್ತೆ. ಇವಾಗ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೇನೆ ನೋಡಿ, ನಾನು ಮೈಕ್ ಎಲ್ಲ ಯಾವುದು ಯೂಸ್ ಮಾಡ್ತಾ ಇಲ್ಲ. ಯಾಕಂತ ಹೇಳಿದರೆ ನನ್ನ ಮೊಬೈಲಲ್ಲಿ
ವಾಲ್ಯೂಮ್ ಎಲ್ಲ ಚೆನ್ನಾಗುಂಟು, ಅಂದರೆ ನಾನು ಮಾತಾಡೋದು ಸರಿಯಾಗಿ ಕೇಳಿಸುವ ಹಾಗೆ ಮಾಡ್ಬೋದು. ಅದರ ಜೊತೆಗೆ ಉಂಟಲ್ಲ, ನಾನು ಎಡಿಟ್ ಮಾಡ್ತೇನೆ ನೋಡಿ, ಆ ಆ್ಯಪ್ ಉಂಟಲ್ಲ ಅದರಲ್ಲಿ ಕೂಡ ನಾನು ಸ್ವಲ್ಪ ವಾಲ್ಯೂಮನ್ನು ಜಾಸ್ತಿ ಮಾಡ್ತೇನೆ. ಆ ಕಾರಣದಿಂದ ನಾನು ಮೈಕೆಲ್ಲ ತಗೊಳ್ಳಿಲ್ಲ. ನಿಮಗೆ ಆ್ಯಪ್ಗಳು ಕೂಡ ಹಾಗೆ, ನೀವು ಎಡಿಟ್ ಮಾಡುವ ಆ್ಯಪ್ಗಳು ಫ್ರೀ ಆಗಿ ಸಿಗ್ತದೆ, ಅದಕ್ಕೆ ಕೂಡ ನೀವು ಹಣ ಕೊಡಬೇಕಂತ ಇಲ್ಲ. ಆದರೆ ಕೆಲವೊಂದು ಆ್ಯಪ್ಗಳನ್ನು ತೊಗೊಳ್ಬೇಕಾದ್ರೆ ಅದಕ್ಕೆ ಸ್ವಲ್ಪ ಅಮೌಂಟ್ ಕೊಡಬೇಕಾಗ್ತದೆ. ನೀವು ಫಸ್ಟ್ ಸ್ಟಾರ್ಟಿಂಗ್ ಯೂಟ್ಯೂಬ್ ಮಾಡಲಿಕ್ಕೆ ಇಷ್ಟ ಉಂಟು ಅಂತ ಆದರೆ ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಇವತ್ತು ನಾನು ಹೇಳಿದೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ಕೊಂಡು ನೀವು ನಾಳೆ ಮಾಡಲಿಕ್ಕೆ ಹೋಗಬೇಡಿ. 1 ತಿಂಗಳಾದರೂ ನೀವು ಟ್ರೈನಿಂಗ್ ತಗೊಳ್ಳೇಬೇಕು. ಅಂದರೆ ನೀವು ಒಟ್ಟು ಹೇಗೆಗೂ ಮಾತಾಡಿದರೆ ನಿಮಗೆ, ಅಂದರೆ ಜನರ ಹತ್ರ ಮಾತಾಡಲಿಕ್ಕೆ ಭಯ ಆಗ್ತಾ ಉಂಟು ಆಯಿತಾ, ನಮಗೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡು ಮಾತಾಡಲಿಕ್ಕೆ, ಕ್ಯಾಮರಾ ಎದುರು ನಿಂತ್ಕೊಂಡು ಮಾತಾಡಲಿಕ್ಕೆ ಭಯ ಆಗ್ತದೆ ಅಂತ ಹೇಳಿದರೆ ನೀವು ಯೂಟ್ಯೂಬ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ತುಂಬ. ಯಾಕಂತ ಹೇಳಿದರೆ ಇವತ್ತು ನೋಡ್ತಾರೆ, ನಾಳೆ ನೋಡಲಿಕ್ಕೆ ಹೋಗೋದಿಲ್ಲ, ಆ ಥರ ಪ್ರಾಬ್ಲಮ್ ಆಗ್ತದೆ. ನೀವು ಏನು ಮಾಡಿ ಅಂತ ಹೇಳಿದರೆ, ನಿಮಗೆ ಕರೆಕ್ಟಾಗಿ ಬೇರೆಯವ್ರ ಹತ್ರ ಮಾತಾಡಲಿಕ್ಕೆ ಕರೆಕ್ಟಾಗಿ ಬರಬೇಕು. ಆ ರೀತಿ ಇದ್ದರೆ ಮಾತ್ರ ನೀವು ಮಾಡಲಿಕ್ಕೆ ಹೋಗಿ. ಭಯ ಪಡುವುದು, ನರ್ವಸ್ ಆಗೋದು, ಆ ಥರದ್ದೆಲ್ಲ ಇದ್ರೆ ಉಂಟಲ್ಲ, ನೀವು ಪ್ರಾಕ್ಟೀಸ್ ತೊಗೊಳ್ಬೇಕು. ಏನಂತ ಹೇಳಿದರೆ, ಒಂದು ಮಿರರ್ ಉಂಟಲ್ಲ, ಮಿರರ್ ಎದುರಿಗೆ, ನಿಮ್ಮ ಮನೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಕನ್ನಡಿ ಉಂಟಲ್ಲ, ಕನ್ನಡಿ ಎದುರುಗಡೆ ಹೋಗಿ ನೀವು ಮಾತಾಡಿ, ಕನ್ನಡಿ ಜೊತೆಗೆ ಮಾತಾಡಿ. ಆವಾಗ 1 ತಿಂಗಳು ನೀವು ಹೀಗೇ ಮಾಡ್ತಾ ಹೋದರೆ ನಿಮಗೆ ಒಂದು ಪ್ರಾಕ್ಟೀಸ್ ಸಿಗದಾಗೆ ಇರ್ತದೆ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮೊಬೈಲಲ್ಲೇ ಆಯಿತಾ, ನಿಮ್ಮ ಮೊಬೈಲನ್ನು ಹಿಡ್ಕೊಂಡು ವಿಡಿಯೋ ಆನ್ ಮಾಡಿ ನೀವು ಮಾತಾಡಿ ಡೈರೆಕ್ಟಾಗಿ. ಅಂದರೆ ನೀವು ಮಾತಾಡೋದು ಯಾವ ರೀತಿ ಇರಬೇಕು ಅಂತ ಹೇಳಿದರೆ, ವಿಡಿಯೋದಲ್ಲಿ ಮಾತಾಡ್ತಿದ್ದೇನೆ ಅಂತ ಹೇಳ್ಕೊಂಡು ಗೊತ್ತಾಗಬಾರ್ದು. ನಿಮ್ಮ ಹತ್ರನೇ ಯಾರೋ ಒಬ್ಬರು ಮಾತಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು, ಅಂದರೆ ಇವಾಗ ನಾನು ಮಾತಾಡ್ತಿರ್ತೇನೆ ನೋಡಿ, ಇವಾಗ ನೀವು ಒಂದು ವಿಡಿಯೋ ನೋಡುವಾಗ ನಿಮ್ಮ ಜೊತೆಗೆ ಮಾತಾಡ್ತಿದ್ದೇನೆ ಅಂತ ಹೇಳ್ಕೊಂಡು ಗೊತ್ತಾಗ್ತದೆ. ಅಂದರೆ ನನ್ನ ಕಣ್ಣು, ನಾನು ನಿಮ್ಮ ಕಣ್ಣಿಗೆ ಕರೆಕ್ಟಾಗಿ ನನ್ನ ಕಣ್ಣನ್ನು ಕೂಡ ಇಟ್ಟು ಮಾತಾಡ್ತೇನೆ. ನಾನು ಅಲ್ಲಿ ನೋಡಿ ಇಲ್ಲಿ ನೋಡಿ ಹಾಗೆಲ್ಲ ಮಾತಾಡಿದರೆ ಜನರಿಗೆ ಇಷ್ಟ ಆಗೋದಿಲ್ಲ. ಮತ್ತು ನಿಮಗೆ ಇದು ಮಾತಾಡುವಾಗ ಉಚ್ಚಾರ ಕೂಡ ಕರೆಕ್ಟಾಗಿರಬೇಕು ಆಯಿತಾ. ನೀವು ಅದು ಮಾತಾಡ್ತಾ ಪ್ರಾಕ್ಟೀಸ್ ಆಗ್ತದೆ. ಯಾರೂ ಕೂಡ ಸ್ಟಾರ್ಟಿಂಗಲ್ಲಿ ಅಷ್ಟೊಂದು ಕರೆಕ್ಟಾಗಿ ಬರೋದಿಲ್ಲ. ನನಗೆ ಸ್ಟಾರ್ಟಲ್ಲಿ ಸ್ವಲ್ಪ ಕನ್ನಡದಲ್ಲಿ ಪ್ರಾಬ್ಲಮ್ ಆಗ್ತಿತ್ತು. ನಾನು ಕನ್ನಡ ಮಾತಾಡುವಾಗ ಕೊಂಕಣಿ ಎಲ್ಲ ಮಿಕ್ಸ್ ಆಗಿ ಬರ್ತಾಯಿತ್ತು. ಇವಾಗ ಪರ್ಫೆಕ್ಟಾಗಿ ನಾನು ಕನ್ನಡದಲ್ಲಿ ಮಾತಾಡ್ತೇನೆ. ಆ ಕಾರಣದಿಂದ ನೀವು ಏನು ಮಾಡಿ ಅಂತ ಹೇಳಿದರೆ, ಪ್ರಾಕ್ಟೀಸ್ ತೊಗೊಳ್ಳಿ. 1 ತಿಂಗಳು ಪ್ರಾಕ್ಟೀಸ್ ತಗೊಂಡು ನಿಮಗೆ ಯಾವುದರಲ್ಲಿ ಇಷ್ಟ ಉಂಟು ನೋಡಿ ಅಂತಹ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ. ವ್ಲಾಗ್ ಚಾನಲ್ ಮಾಡಿದರೆ ತುಂಬ ಚೆನ್ನಾಗಿ ಓಡ್ತದೆ. ಯಾಕಂತ ಹೇಳಿದರೆ ತುಂಬ ಜನರು ವ್ಲಾಗ್ ನೋಡಲಿಕ್ಕೆ ಇಷ್ಟಪಡ್ತಾರೆ. ಎರಡನೇದು ಏನಂತ ಹೇಳಿದರೆ, ರೆಸಿಪಿ ಚಾನಲ್ ಕೂಡ ನೀವು ಮಾಡ್ಬೋದು. ಅದರಲ್ಲಿ ಕೂಡ ನಿಮಗೆ ಒಳ್ಳೆ ವ್ಯೂಸ್ ಬರ್ತದೆ. ಆದರೆ ನೆನ್ಪಿಟ್ಕೊಳ್ಳಿ, ಬೇರೆಯವರಿಗೆ ಬರುವಂತಹ ಅಡುಗೆಗಳನ್ನು ಮಾಡಬೇಡಿ. ಡಿಫ್ರೆಂಟಾಗಿ ಯಾವುದಾದ್ರೂ ಅಡುಗೆ ಮಾಡಲಿಕ್ಕೆ ಟ್ರೈ ಮಾಡಿ. ಮೂರನೇದು ಏನಂತ ಹೇಳಿದರೆ, ಸಾರಿ ಉಡಿಸ್ಲಿಕ್ಕೆ, ನಿಮಗೆ ಬೇರೆ ಬೇರೆ ರೀತಿಯ ಸೀರೆ ಉಡಿಸ್ಲಿಕ್ಕೆ ಬರ್ತದೆ ಅಂತ ಹೇಳ್ಕೊಂಡಿದ್ರೆ ಅದನ್ನು ಕೂಡ ನೀವು ಮಾಡ್ಬೋದು. ಜೊತೆಗೆ ನೀವು ಹೊರಗಡೆ, ಈಗ ಡಾಕ್ಟರ್ ಬ್ರೋ ಎಲ್ಲ ಇದ್ದಾರೆ ನೋಡಿ, ಆ ಥರ ಬೇಕಾದರೆ ನೀವು ಹೊರಗಡೆ ಎಲ್ಲ ಹೋಗಿ ತೋರಿಸಿ, ಆ ಜಾಗದ ಪ್ಲೇಸ್ ಬಗ್ಗೆ ತೋರಿಸಿ, ಅದರ ಬಗ್ಗೆ ನೀವು ಸರಿಯಾಗಿ ಡೀಟೇಲ್ ಫಸ್ಟ್ ನಿಮಗೆ ಗೊತ್ತಿರಬೇಕು. ಆ ಜಾಗದ ಮಹತ್ವ ಏನು ಅಂತ ಹೇಳ್ಕೊಂಡು ನಿಮಗೆ ಗೊತ್ತಿರಬೇಕು. ಅದನ್ನು ಬಿಟ್ಟು ಏನು ಗೊತ್ತಿಲ್ಲದೆ ಸುಮ್ಮನೆ ಆ ಜಾಗ ನೋಡಿ ಇದು ಹಾಗೆ ಹೀಗೆ ಅಂತ ಹೇಳಿದ್ರೆ ಪ್ರಯೋಜನ ಇಲ್ಲ. ಅದರ ಬಗ್ಗೆ ಕರೆಕ್ಟಾಗಿ ಡಾಕ್ಟರ್ ಬ್ರೋ ಹೇಳ್ತಾರೆ ನೋಡಿ, ಅದೇ ರೀತಿಯಲ್ಲಿ ನಿಮಗೆ ಹೇಳಲಿಕ್ಕೆ ಬಂದರೆ ಅದರಲ್ಲಿ ಕೂಡ ಜಾಸ್ತಿ ಹಣ ಸಂಪಾದನೆ ಮಾಡ್ಬೋದು. ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ನಿಮಗೆ 1,000 ಸಬ್ಸ್ಕ್ರೈಬರ್ ಆಗಿ 4,000 ಗಂಟೆ ವಾಚ್ ಅವರ್ ಆದ ನಂತರ, ಕಂಪ್ಲೀಟ್ ಆದ ನಂತರ ನಿಮಗೆ ಮಾನಿಟೈಸೇಷನ್ ಓಪನ್ ಆಗುತ್ತೆ. ಅಂದರೆ ನಿಮಗೆ ನೀವು ಹಾಕೋ ವಿಡಿಯೋಗೆ ಆ್ಯಡ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆಯಿತಾ. ಅದರಿಂದ ನಿಮಗೆ ರೆವಿನ್ಯೂ ಬರ್ತದೆ. ನಿಮಗೆ ಎಷ್ಟು ಸ್ಟಾರ್ಟಿಂಗ್ ವಿಡಿಯೋ ಮಾಡುವಾಗ ನೀವು ದೊಡ್ಡ ವಿಡಿಯೋಗಳನ್ನೇ ಹಾಕಿ. ಯಾಕಂತ ಹೇಳಿದರೆ ನಿಮಗೆ ವಾಚಿಂಗ್ ಟೈಮ್ ಕಂಪ್ಲೀಟ್ ಆಗಬೇಕು. ಜೊತೆಗೆ ಸಬ್ಸ್ಕ್ರೈಬರ್ ಎಲ್ಲ ಕಂಪ್ಲೀಟ್ ಆಗಬೇಕಂದ್ರೆ ನೀವು 2 ನಿಮಿಷದ್ದು 3 ನಿಮಿಷದ್ದು ಇಷ್ಟಿಷ್ಟು ಪುಟ್ಟದು ಹಾಕಿದ್ರೆ ಉಂಟಲ್ಲ, ನಿಮಗೆ 1 ವರ್ಷ ಬಿಟ್ಟರು 2 ವರ್ಷ ಬಿಟ್ಟರು 3 ವರ್ಷ ಬಿಟ್ಟರು ಕೂಡ ನಿಮಗೆ ಎಂಥ ಸಹ ಪ್ರಯೋಜನ ಇಲ್ಲ. ಹಾಕುವಾಗ ಒಂದು ಕಡಿಮೆ ಅಂದರೆ ಒಂದು ಅರ್ಧ ಗಂಟೆಯ ವಿಡಿಯೋ ಅಥವಾ ಮುಕ್ಕಾಲು, ವ್ಲಾಗ್ ಎಲ್ಲ ಮಾಡುವರು 3/4 ಗಂಟೆಯ ವಿಡಿಯೋವನ್ನು ಹಾಕಿ. ಆವಾಗ ಜನರು ಏನು ಮಾಡ್ತಾರೆ ಅಂತ ಹೇಳಿದರೆ, ನೀವು ಹಾಕುವ 3/4 ಗಂಟೆ ವಿಡಿಯೋ ಕೂಡ ನೋಡಿಕೊಂಡು ಕೂತ್ಕೊಳ್ಳೋದಿಲ್ಲ. ಯಾರು ಕೂಡ ಅಷ್ಟು ಪುರ್ಸೋತಿಲ್ಲ. ಕಡಿಮೆ ಅಂತ ಹೇಳಿದರೆ 1/4 ಗಂಟೆ ಆದರೂ ವಿಡಿಯೋ ಮಾಡ್ತಾರೆ, ನೋಡ್ತಾರೆ ಆಯಿತಾ. ನೀವು 3/4 ಗಂಟೆ ವಿಡಿಯೋ ಮಾಡಿದರೆ 1/4 ಗಂಟೆ ಆದರೂ ವಿಡಿಯೋ ನೋಡ್ತಾರೆ. ಹಾಗೆ ಒಂದು 100 ಜನ, 1000 ಜನ, 1,00,000 ಜನ ಹಾಗೆ ನೋಡ್ತಾ ಇದ್ರೆ ನೋಡಿ, ನಿಮಗೆ ಅದು ಬೇಗ ವಾಚ್ ಕಂಪ್ಲೀಟ್ ಆಗ್ತದೆ ಆಯಿತಾ. ಟೈಮ್ ಅದಕ್ಕೆಲ್ಲ ಟೆನ್ಷನ್ ಮಾಡ್ಕೊಳ್ಬೇಕಂತ ಇಲ್ಲ, ಬೇಗನೆ ಕಂಪ್ಲೀಟ್ ಮಾಡಲಿಕ್ಕೆ ಆಗ್ತದೆ. ಆದರೆ ನೀವು ಮನಸ್ಸಲ್ಲಿ ಇಡಬೇಕು ಏನಂತ ಹೇಳಿದರೆ, ಪ್ರತಿದಿನ ವಿಡಿಯೋ ಹಾಕಬೇಕು. ಮತ್ತು ಇವತ್ತು ಒಂದು ಟೈಮ್ಗೆ ವಿಡಿಯೋ ಹಾಕಿದರೆ ನಾಳೆ ಇನ್ನೊಂದು ಟೈಮ್ಗೆ ವಿಡಿಯೋ ಹಾಕಿದರೆ ಆ ಥರ ಮಾಡಿದರೆ ಆಗೋದಿಲ್ಲ. ಸ್ಟಾರ್ಟಿಂಗಲ್ಲಿ ನೀವು ಯೂಟ್ಯೂಬ್ಗೆ ಪ್ರತಿದಿನ ಬೆಳಿಗ್ಗೆ 10 ಗಂಟೆಗೆ ಹಾಕಿದ್ದಾದರೆ ಪ್ರತಿದಿನ 10 ಗಂಟೆಗೆ ಹಾಕಬೇಕು ಆಯಿತಾ. ನೀವು ಸಾಯಂಕಾಲ 5 ಗಂಟೆಗೆ ವಿಡಿಯೋ ಅಪ್ಲೋಡ್ ಮಾಡ್ತೀರಾ ಅಂತ ಹೇಳಿದರೆ ಸಾಯಂಕಾಲ 5 ಗಂಟೆಗೆ ವಿಡಿಯೋ ಅಪ್ಲೋಡ್ ಮಾಡಬೇಕು. ಇವತ್ತೊಂದು ಟೈಮ್, ನಾಳೆ ಒಂದು ಟೈಮ್, ಆ ಥರ ಮಾಡಿದರೆ ಜನರು ನೋಡೋದಿಲ್ಲ. ನಿಮ್ಮ ವೀಡಿಯೋಗೋಸ್ಕರನೇ ಕಾದು ಕೂತ್ಕೊಂಡಿರ್ತಾರೆ ಕೆಲವರು ಜನ. ಅಂದರೆ ಅವ್ರಿಗೆ ಗೊತ್ತಿರ್ತದೆ, ಇವರು 11 ಗಂಟೆಗೆ 12 ಗಂಟೆಗೆ 1 ಗಂಟೆಗೆ ಇವ್ರದ್ದು ವೀಡಿಯೋ ಬರ್ತದೆ ಅಂತ ಹೇಳ್ಕೊಂಡು ಗೊತ್ತಿರ್ತಾರೆ ಆಯಿತಾ. ನೀವು ಅದನ್ನು ಬಿಟ್ಕೊಂಡು ಇವತ್ತೊಂದು ದಿವಸ ಹಾಕಿದ್ರೆ ಉಂಟಲ್ಲ, ಅದು ಜನರಿಗೆ ಗೊತ್ತಾಗೋದಿಲ್ಲಲ್ಲ. ಆ ಕಾರಣದಿಂದ ವ್ಯೂಸ್ ಸ್ವಲ್ಪ ಡೌನ್ ಆಗೋ ಚಾನ್ಸಸ್ ಇರ್ತದೆ.
ಇರ್ತದೆ. ಮತ್ತೆ ದಿನಾ ವಿಡಿಯೋ ಮಾಡಬೇಕು ಆಯ್ತಾ. ನೀವು ಒಂದು 1,00,000 ಸಬ್ಸ್ಕ್ರೈಬರ್ ಆಗುವ ತನಕ ಉಂಟಲ್ಲ, ಪ್ರತಿದಿನ ವಿಡಿಯೋ ಮಾಡಿ. ಆಮೇಲೆ ಬೇಕಾದರೆ ನೀವು 2 ದಿನಕ್ಕೆ ಮಾಡ್ಬೋದು, 3 ದಿನಕ್ಕೆ ಮಾಡ್ಬೋದು, 1 ವಾರಕ್ಕೆ ಒಂದು ಮಾಡ್ಬೋದು, ಹೇಗೆ ಬೇಕಾದರೂ ಮಾಡ್ಬೋದು. ಅದ್ರ ಪ್ರತಿ ತಿಂಗಳು ಸಂಬಳ ಬರ್ತಾ ಇರ್ತದೆ ಆಯ್ತು. ಯಾಕಂದರೆ ನೀವು ಹಳೆ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಿರ್ತೀರಲ್ವಾ. ಇವತ್ತು ನೀವು ವಿಡಿಯೋ ಅಪ್ಲೋಡ್ ಮಾಡಿಬಿಡಿ, ಹಳೆ ವಿಡಿಯೋದಿಂದನೇ ನಿಮಗೆ ಹಣ ಬರ್ತಾ ಇರ್ತದೆ. ಎಲ್ಲಿ ಸಿಗ್ತದೆ ನೋಡಿ, ಎಲ್ಲಿ ಕೂಡ ಹಾಗೆ ನಾವು ಕೆಲಸ ಮಾಡಿದರೆ ಮಾತ್ರ ನಮಗೆ ಪೇಮೆಂಟ್ ಬರ್ತದೆ. ಮುಂಚಿನ ಕೆಲಸ, ಹಿಂದಿನ ಕೆಲಸ ನೋಡಿಕೊಂಡು ಪೇಮೆಂಟ್ ಎಲ್ಲಿ ಕೂಡ ಕೊಡುವುದಿಲ್ಲ. ಆದರೆ ಯೂಟ್ಯೂಬಲ್ಲಿ ಹಾಗೆ ಅಲ್ಲ. ನೀವು 1 ವರ್ಷದ ಹಿಂದೆ, 2 ವರ್ಷದ ಹಿಂದೆ ಇದು ಮಾಡಿದ ವಿಡಿಯೋ ಕೂಡ ಜನರು ನೋಡ್ತಾರೆ, ಆವಾಗ ಕೂಡ ಅದರಲ್ಲಿ ಹಣ ಬರ್ತದೆ. ಆ ಕಾರಣದಿಂದ ನಿಮಗೆ ಹಣ ಮಾಡಲಿಕ್ಕೆ ಇಷ್ಟ ಇದ್ರೆ ಉಂಟಲ್ಲ, ಇದು ಯೂಟ್ಯೂಬ್ ಚಾನಲ್ ತುಂಬ ಬೆಸ್ಟ್ ಅಂತ. ಇವಾಗ 4ನೇದು ಏನಂತ ಹೇಳಿದರೆ, ಹೋಮ್ ಮೇಡ್ ಆರ್ಟ್ ಆ್ಯಂಡ್ ಕ್ರಾಫ್ಟ್. ಕೆಲವರಿಗೆ ತುಂಬ ಚೆನ್ನಾಗಿ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡಲಿಕ್ಕೆ ಬರ್ತದೆ. ಅದನ್ನು ಕೂಡ ಆನ್ಲೈನಲ್ಲಿ ಪರ್ಚೇಸ್ ಮಾಡುವವರು ತುಂಬ ಜನ ಇರ್ತಾರೆ. ಇವಾಗ ಎಲ್ಲರ ಮನೆಯಲ್ಲಿ ಕೂಡ ಮನೆ ಚೆಂದ ಮಾಡಿ ಇಟ್ಕೊಳ್ಬೇಕು ಹಾಗೆಲ್ಲ ಇಷ್ಟಪಟ್ಟಿರ್ತಾರಲ್ವ. ಅವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಕಡಿಮೆ ರೇಟಲ್ಲಿ ಎಲ್ಲಿ ಚಂದದ ವಸ್ತು ಸಿಗ್ತದೆ ಅಂತ ಹೇಳ್ಕೊಂಡು ನೋಡ್ತಾರೆ ಆಯಿತಾ. ಅವರು ದೊಡ್ಡ ದೊಡ್ಡ ಅಂಗಡಿಗೆ ಹೋದರೆ ತುಂಬ ರೇಟ್ ಜಾಸ್ತಿ ಹೇಳ್ತಾರೆ. ನೀವು ಅದೇ ರೀತಿಯ ಐಟಮನ್ನು ಮನೆಯಲ್ಲಿ ಮಾಡಿ ಸೇಲ್ ಮಾಡಿದರೆ, ಆನ್ಲೈನಲ್ಲಿ ಸೇಲ್ ಮಾಡಿದರೆ ನಿಮಗೆ ಕಡಿಮೆ ರೇಟಲ್ಲಿ ಉಂಟಲ್ಲ, ಒಳ್ಳೆ ವಸ್ತು ಸಿಗ್ತದೆ ಅಂತ ಹೇಳ್ಕೊಂಡು ನೀವು ಮಾಡುವ ಐಟಮ್ ಒಳ್ಳೆದಿದ್ದರೆ, ಅಂದರೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಚೆಂದ ಇದ್ದರೆ ಉಂಟಲ್ಲ, 100% ಜನರು ತೊಗೊಳ್ತಾರೆ. ಒಂದು ಸಲ ತೊಗೊಂಡು ಅವರು ಮತ್ತೊಬ್ಬರ ಹತ್ರ ಹೇಳ್ತಾರೆ, ನೋಡಿ ಇಂಥ ಜಾಗದಲ್ಲಿ ತೊಗೊಂಡೆ ಅಂತ. ಆ ಕಾರಣಕ್ಕೆ ಇದನ್ನು ಕೂಡ ನೀವು ಟ್ರೈ ಮಾಡ್ಬೋದು. 5ನೇದು ಏನಂತ ಹೇಳಿದರೆ, ಇವಾಗ ಮನೆಯಲ್ಲೇ ಕೂತು ಸೀರೆ ಬಿಸ್ನೆಸ್ ಮಾಡ್ಬೋದು ಆಯಿತಾ. ನೀವು ಹೊರಗಡೆಯಿಂದ ಸೀರೆ ತೊಗೊಂಡು ಸೀರೆ ಸೇಲ್ ಮಾಡ್ಬೋದು, ಜೊತೆಗೆ ಬಟ್ಟೆ ಸ್ಟಿಚ್ ಮಾಡ್ಬೋದು. ಮತ್ತು ನೀವು ಏನು ಮಾಡ್ಬೋದು ಅಂತ ಹೇಳಿದರೆ, ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀರ ಅಂತ ಹೇಳ್ಕೊಂಡು ಹೇಳುವ, ಯೂಟ್ಯೂಬಲ್ಲಿ ಕೂಡ ಹಣ ಬರ್ತದೆ ನಿಮಗೆ. ಈ ಕಡೆ ನೀವು ಸೇಲ್ ಮಾಡಿದರೆ ಅದರಲ್ಲಿ ಕೂಡ ಹಣ ಬರ್ತದೆ ಅಂತ ಹೇಳಿದರೆ, ನೀವು ಏನು ಮಾಡಿ ಅಂತ ಹೇಳಿದರೆ, ಬೇರೆಯವರ ವೀಡಿಯೋದು ಪ್ರಮೋಷನ್ ಮಾಡುವ ಬದಲು ನಿಮ್ಮ ವೀಡಿಯೋ, ಅಂದರೆ ನೀವು ಮನೆಯಲ್ಲಿ ಯೂಟ್ಯೂಬ್ ಕೂಡ ಮಾಡ್ತಾ ಇದ್ದೀರಾ, ಬಟ್ಟೆ ಕೂಡ ಸೇಲ್ ಮಾಡ್ತೀರಾ ಅಂತ ಹೇಳಿದರೆ, ನಿಮ್ಮ ಬಟ್ಟೆಯನ್ನು ನೀವು ಹಾಕೊಂಡು ನೋಡಿ ಯಾವ ರೀತಿಯಲ್ಲಿ ಉಂಟು ನೋಡಿ, ಆ ರೀತಿಯಲ್ಲಿ ಬಟ್ಟೆ ಹಾಕೊಂಡು ನೋಡಿ, ಇಷ್ಟು ಕಡಿಮೆ ರೇಟಲ್ಲಿ ನಾನು ಸೇಲ್ ಮಾಡ್ತಾ ಇದ್ದೇನೆ ಬಟ್ಟೆನನ್ನು, ನಿಮಗೆ ತಗೊಳ್ಳಿಕ್ಕೆ ಇಷ್ಟ ಇದ್ದವರು ಆರ್ಡರ್ ಮಾಡ್ಬೋದು ಅಂತ ಹೇಳ್ಕೊಂಡು ಹೇಳಿದರೆ ಉಂಟಲ್ಲ, ನೀವು ಇದು ವಾಟ್ಸಪ್ ನಂಬರ್ ಆಗಲಿ ಅವರಿಗೆ ಅದ್ರದ್ದು ಬಗ್ಗೆ ಎಲ್ಲ ಕೊಟ್ಟರೆ ಉಂಟಲ್ಲ, ಡೀಟೇಲ್ಸ್ ಎಲ್ಲ ಕೊಟ್ಟರೆ ನಿಮ್ಮದು ಸೇಲ್ ತಗೊಳ್ತಾರೆ ಆಯಿತಾ ಐಟಮ್. ಅಂದರೆ ನಿಮಗೆ ಇದು ಯೂಟ್ಯೂಬಲ್ಲಿ ಕೂಡ ಪೇಮೆಂಟ್ ಬರ್ತದೆ, ಈ ಕಡೆಯಿಂದ ಬಟ್ಟೆಯಿಂದ ಕೂಡ ಪೇಮೆಂಟ್ ಬರ್ತದೆ. ತುಂಬ ಜನ ಹೇಳ್ತಾರೆ ಏನಂತ ಹೇಳಿದರೆ, ಈಗ ಬಟ್ಟೆ ಬಿಸ್ನೆಸ್ ಮಾಡೋರು ಅಥವಾ ವ್ಯಾಪಾರಿಗಳೆಲ್ಲ ಹೇಳ್ತಾರೆ ಏನಂತ ಹೇಳಿದರೆ, ನಮಗೆ ವ್ಯಾಪಾರ ಆಗ್ತಾ ಇಲ್ಲ ಅಂತ. ನೀವು ಏನು ಮಾಡಿ ಅಂತ ಹೇಳಿದರೆ, ನಿಮ್ಮದೇ ಒಂದು ಚಾನಲ್ ಓಪನ್ ಮಾಡಿ. ಆ ಚಾನಲಲ್ಲಿ ನಿಮ್ಮ ಅಂಗಡಿಯಲ್ಲಿ ಯಾವುದು ಹೊಸ ಥರದ್ದು ಬಟ್ಟೆಗಳೆಲ್ಲ ಬಂದಿದೆ ನೋಡಿ, ಅದರದ್ದೆಲ್ಲ ಆ್ಯಡ್ ನೀವೇ ಕೊಡಿ ಆಯಿತಾ. ಆವಾಗ ಏನಾಗುತ್ತೆ ಅಂತ ಹೇಳಿದರೆ, ಅದನ್ನು ಜನರು ನೋಡ್ತಾರೆ. ಜನರು ಅಂಗಡಿಯಲ್ಲಿ ಬಂದು ನೋಡುವಾಗ ಉಂಟಲ್ಲ, ಜಾಸ್ತಿ ಬಟ್ಟೆಯನ್ನು ತೋರಿಸ್ಲಿಕ್ಕೆ ಆಗೋದಿಲ್ಲ, ಮತ್ತೆಲ್ಲ ಹರಡ್ಕೊಂಡು ಕೂತ್ಕೊಳ್ತಿರ್ತಾರಲ್ವ. ಆ ಕಾರಣದಿಂದ ನೀವು ಬಟ್ಟೆ ಉಂಟಲ್ಲ, ಒಂದು ಇಷ್ಟು ಟೈಮ್ ಅಂತ ಹೇಳ್ಕೊಂಡು ಮಾಡಿ, ಪ್ರತಿಯೊಂದು ನಿಮ್ಮ ಬಳಿಗೆ ಹೊಸ ಬಟ್ಟೆ ಯಾವುದೆಲ್ಲ ಬಂದಿದೆ ನೋಡಿ ಅದನ್ನೆಲ್ಲ ಜನರಿಗೆ ತೋರಿಸಿ. ಕಡಿಮೆ ರೇಟಲ್ಲಿ ಬಟ್ಟೆ ಉಂಟು ಅಂತ ಹೇಳಿದರೆ ಖಂಡಿತ ತಗೊಳ್ತಾರೆ. ಮತ್ತು ನೀವು ಕ್ವಾಲಿಟಿ ಕೂಡ ಹಾಗೆ ವಿಡಿಯೋದಲ್ಲಿ ಒಂದು ತೋರಿಸಿ, ಮತ್ತು ಅವರಿಗೆ ಕಳಿಸುವಾಗ ಬೇರೆ ಥರದ್ದೆಲ್ಲ ಕಳಿಸ್ಲಿಕ್ಕೆ ಹೋಗ್ಬೇಡಿ. ಒಳ್ಳೆ ಕ್ವಾಲಿಟಿಯ ಬಟ್ಟೆಗಳನ್ನು ಕಡಿಮೆ ರೇಟಲ್ಲಿ ಕೊಟ್ಟರೆ ಉಂಟಲ್ಲ, ಪುನಃ ನಿಮಗೆ ವಾಪಸ್ ಆರ್ಡರ್ ಮಾಡ್ತಾರೆ ಅವರು. ಜೊತೆಗೆ ನೀವು ಮೆಹಂದಿ ಕೂಡ ಆನ್ಲೈನಲ್ಲಿ ಹೇಳಿಕೊಡ್ಬೋದು. ಜೊತೆಗೆ ಬಟ್ಟೆ ಸ್ಟಿಚ್ ಮಾಡೋದು ಆನ್ಲೈನ್ ಕ್ಲಾಸ್ ಕೂಡ, ಈಗ ನಾನು ತುಂಬ ಆನ್ಲೈನ್ ಕ್ಲಾಸ್ ನೋಡ್ತಾ ಇದ್ದೇನೆ ಆಯಿತಾ. ಬಟ್ಟೆ ಸ್ಟಿಚ್ ಮಾಡೋದು ಹೇಗೆ, ಬೇಸಿಕ್ಕಿಂತ ಹಿಡಿದು ಎಲ್ಲದು ಪ್ರತಿಯೊಂದನ್ನು ಕೂಡ ಡೀಟೇಲ್ ಆಗಿ ಹೇಳಿಕೊಡ್ತಾರೆ. ಅವರಿಗೆ ಜನರಿಗೆ ಅರ್ಥ ಆಗುವ, ಅಂದರೆ ಕ್ಲಾಸಲ್ಲಿ ಹೋದರೂ ಕೂಡ ಅಷ್ಟು ಚೆಂದ ಮಾಡಿ ಹೇಳಿಕೊಡೋದಿಲ್ಲ, ಆದರೆ ಆನ್ಲೈನ್ ಕ್ಲಾಸಲ್ಲಿ ಅಷ್ಟು ಚೆಂದ ಮಾಡಿ ಹೇಳಿಕೊಡ್ತಾರೆ. ಆ ಥರ ಎಲ್ಲ ಟ್ಯಾಲೆಂಟ್ ಇದ್ದರೆ ಉಂಟಲ್ಲ, ನೀವು ಖಂಡಿತ ಉಂಟಲ್ಲ ಮನೆಯಲ್ಲೇ ಕೂತು ಸಂಪಾದನೆ ಮಾಡ್ಬೋದು. ಯಾವುದು ಕೂಡ ಇಲ್ಲ. ಈಗ ಬಟ್ಟೆ ಕೂಡ ಹಾಗೆ ನೋಡಿ, ಬಟ್ಟೆ ನಿಮಗೆ ಹೊಲಿದಿದ್ದು ರೇಟ್ ಕೂಡ ಬರ್ತದೆ. ಅದ್ರ ಜೊತೆಗೆ ನಿಮಗೆ ಆನ್ಲೈನ್ ಕ್ಲಾಸಲ್ಲಿ ಇಷ್ಟು ಪೇಮೆಂಟ್ ಅಂತ ಹೇಳ್ಕೊಂಡು ಬರ್ತದೆ. ಅದ್ರ ಜೊತೆಗೆ ನೀವು ಯೂಟ್ಯೂಬ್ಗೆ ಬಿಟ್ಟರೆ ಯೂಟ್ಯೂಬಲ್ಲಿ ಕೂಡ ಪೇಮೆಂಟ್ ಬರ್ತದೆ. 3 ಕಡೆಯಿಂದ ಕೂಡ ಹಣ ತಗೋಬೋದು. ಏನಂತ ಹೇಳಿದರೆ, ಇವಾಗ ನಿಮಗೆ ಬಟ್ಟೆ ಸ್ಟಿಚ್ ಮಾಡಲಿಕ್ಕೆ ಕೊಟ್ಟಿರ್ತಾರೆ, ಅವರಿಂದ ಕೂಡ ಹಣ ತಗೋಬೋದು. ಆನ್ಲೈನ್ ಕ್ಲಾಸ್ಗೆ ಬರ್ತಾರೆ ನೋಡಿ ಸ್ಟೂಡೆಂಟ್ಗಳು, ಅವರಿಂದ ಕೂಡ ಹಣ ತಗೋಬೋದು. ಯೂಟ್ಯೂಬಲ್ಲಿ ಆ್ಯಡ್ ಬರ್ತದೆ, ಅದರಿಂದ ಕೂಡ ಹಣ ತಗೋಬೋದು. 3ರಿಂದ ಕೂಡ ಹಣ. ಒಂದೊಂದು ತಿಂಗಳಿಗೆ ಒಂದೊಂದು ಕಡೆಯಿಂದ 10 ಸಾವಿರ ಹಣ ಬಂದರೂ ಕೂಡ 30 ಸಾವಿರ ಅಲ್ಲೇ ಆಗಿ ಹೋಯ್ತಲ್ವ. ಆರಾಮಾಗಿ ಕೂತಲ್ಲೇ 30 ಸಾವಿರ ಆರಾಮಾಗಿ ದುಡಿಬೋದು. ಮೆಹಂದಿ ಕೂಡ ಹಾಗೆ. ಇವಾಗ ನಿಮಗೆ ಮೆಹಂದಿ ಹಾಕೊಳ್ಳಿಕ್ಕೆ ಯಾರಾದರೂ ಬರ್ತಾರೆ, ಅವ್ರ ಹತ್ರ ನೀವು ಹಣ ತಗೋಬೋದು. ಒಂದು 100 ರೂಪಾಯಿ, ತುಂಬ ಹೇಳಿದರೆ ಎಲ್ಲ ತಗೊಳ್ಳೋದಿಲ್ಲ, 50 ರೂಪಾಯಿ 100 ರೂಪಾಯಿ ಒಂದು ಕೈಗೆ, ಆ ರೀತಿಯಲ್ಲಿ ಬಂದರೆ ಅವರಿಂದ ಕೂಡ ತಗೋಬೋದು. ನೀವು ಯೂಟ್ಯೂಬ್ಗೆ ವಿಡಿಯೋ ಹಾಕಿದರೆ ನೋಡಿ, ಅದರಿಂದ ಕೂಡ ನಿಮಗೆ ಹಣ ಪೇ ಆಗುತ್ತೆ, ಅಂದರೆ ಯೂಟ್ಯೂಬಲ್ಲಿ ಕೂಡ ಬರ್ತದೆ. ಜೊತೆಗೆ ನೀವು ಏನು ಮಾಡಿ ಅಂತ ಹೇಳಿದರೆ, ಆನ್ಲೈನ್ ಕ್ಲಾಸ್ ತಗೊಳ್ಳೋದಾದರೆ ಉಂಟಲ್ಲ, ಆನ್ಲೈನ್ ಕ್ಲಾಸಿಂದ ಕೂಡ ನಿಮಗೆ ಹಣ ಬರ್ತದೆ. 3 ಕಡೆಯಿಂದ ಕೂಡ ಹಣ ಬರ್ತದೆ ಆಯಿತಾ. ಒಂದೇ ಕೆಲಸ ನಂಬ್ಕೊಂಡು ಕೂತ್ಕೊಳ್ಬೇಕಂತ ಇಲ್ಲ, ನಾವು 3 ಕಡೆಯಿಂದ ಕೂಡ ಹಣ ಬರೋದು ಹೇಗೆ ಅಂತ ಹೇಳ್ಕೊಂಡು ನೋಡ್ಬೋದು. ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ಹೆಣ್ಣು ಮಕ್ಕಳು ಉಂಟಲ್ಲ ಹೇಗೆ ಸ್ವತಂತ್ರವಾಗಿ ಇಂಡಿಪೆಂಡೆಂಟ್ ಆಗಿ ಜೀವನ ಮಾಡ್ಬೋದು, ಗಂಡನ ಬಳಿ ಯಾವುದಕ್ಕೂ ಕೂಡ ಕೈ ಚಾಚದೆ ನಿಮ್ಮ ಸ್ವಂತ ಸಂಪಾದನೆ ನೀವು ಮಾಡಿಕೊಳ್ಳೋದು ಹೇಗೆ,
ನಿಮಗೆ ಬೇಕಾದ ವಸ್ತುವನ್ನು ತೆಗೆದುಕೊಳ್ಳೋದು ಹೇಗೆ ಅಂತ ಹೇಳ್ಕೊಂಡು ಇವತ್ತಿನ ವಿಡಿಯೋದಲ್ಲಿ ಹೇಳಿಕೊಟ್ಟಿದ್ದೇನೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಆದಷ್ಟು ಜನರಿಗೆ ಈ ವಿಡಿಯೋನನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ, ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಅಥವಾ ನೋಡಲಿಲ್ಲ, ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.